ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿರುವ ಪ್ರಸಿದ್ಧ ಪುರಾತನ ಹಿಂದೂ ದೇವಾಲಯ. 600 ವರ್ಷಗಳಿಗಿಂತ ಹಿಂದಿನ ದೇವಾಲಯ. ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ. ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತರು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ಕೇರಳ ಮತ್ತು ತಮಿಳುನಾಡಿನಲ್ಲಿ ಲಕ್ಷಾಂತರ ಭಕ್ತರನ್ನು ಹೊಂದಿರುವ ಈ ದೇವಾಲಯದ ವಿಶೇಷತೆ ಎಂದರೆ ಸರ್ಪದೋಷ, ಚರ್ಮದ ಕಾಯಿಲೆಗಳಿಗೆ ಪೂಜೆ ಪುರಸ್ಕಾರಗಳಿಂದ ದೋಷ ಮುಕ್ತಿ ಹೊಂದಬಹುದು ಎಂಬ ನಂಬಿಕೆಯಿಂದ ಅತಿ ಹೆಚ್ಚು ಭಕ್ತ ಸಮೂಹವನ್ನು ಹೊಂದಿರುವ ದೇವಾಲಯವಾಗಿದೆ. ಇಲ್ಲಿ ಪ್ರತಿ ವರ್ಷವೂ ಡಿಸೆಂಬರ್ ತಿಂಗಳಲ್ಲಿ 8 ರಿಂದ 10 ದಿನಗಳು ದನಗಳ ಜಾತ್ರೆ ನಡೆಯುತ್ತದೆ. ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ರೈತರು ಬಂದು ಎತ್ತುಗಳ ವ್ಯಾಪಾರದಲ್ಲಿ ತೊಡಗುತ್ತಾರೆ. ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಎಷ್ಟು ದಿವಸದಿಂದ ಬಂದಿದೆ? ಇನ್ನು 19ನೇ ತಾರೀಕಿಂದ 19ನೇ ತಾರೀಕಿಂದ ಇನ್ನ ಎಷ್ಟು ದಿವಸ ಬಂದ್ರೆ ಇರುತ್ತೆ? ಇನ್ನ 4-5 ದಿನ ಇರುತ್ತೆ. ತುಂಬ ಜಾತ್ರೆ ಅಂದ್ರೆ ಇವತ್ತೆಲ್ಲ ಭಾನುವಾರ ಎಲ್ಲ ಮೆರವಣಿಗೆ ಮಾಡ್ತಾರೆ. ಮೆರವಣಿಗೆ ಮಾಡ್ತಾರೆ. ನೀವು ಇದೇ ಊರಿನವರ ಇಲ್ಲ ಬೇರೆ ಕಡೆಯಿಂದ? ಇಲ್ಲ ಇಲ್ಲೇ ಲೋಕಲ್ ಸರ್, ಇಲ್ಲೇ ಲೋಕಲ್ ಡೈಲಿ ಪರ್ಮನೆಂಟ್ ಆಗಿರ್ತೀರಾ? ಅಂತ ವಿಶೇಷ ಇಲ್ಲ, ಇದು ಮಾಮೂಲಿ ಜನ ಬರ್ತಾ ಇರ್ತಾರೆ. ಶನಿವಾರ, ಭಾನುವಾರ, ಶುಕ್ರವಾರ, ಮಂಗಳವಾರ ತುಂಬಾ ಜನ ಇರ್ತಾರೆ. ರೆಗ್ಯುಲರ್ ಆಗಿ ಇದ್ದೇ ಇರ್ತಾರೆ. ಸೋಮವಾರ ವಾರದಲ್ಲಿ 2 ದಿನ ಮಾತ್ರ ಜನ ಕಮ್ಮಿ ಇರ್ತಾರೆ. ಎತ್ತುಗಳು ಅಂದಾಜು ಎಷ್ಟು ಎತ್ತುಗಳು ಸೇರಿ ಇರ್ಬೋದು ಜಾತ್ರೆಗೆ? ಅಂದಾಜು ಇದೆಯಾ? ಅಂದಾಜು ಒಂದಿಷ್ಟು ಸಾವಿರ ಸೇರಿ ಇರ್ಬೋದು ಅನ್ನೋದು. ನೀವು ಲೋಕಲ್ ಇರಲ್ಲ, ಒಂದು ಐಡಿಯಾ ಇರುತ್ತೆ. ಮಿನಿಮಮ್ ಒಂದು 2 ರಿಂದ 3 ಸಾವಿರ ಚಿಲ್ಲರೆ ಸೇರಿರ್ತಾರೆ. ಪ್ರತಿ ವರ್ಷ ಹಿಂಗೆ ಸೇರುತ್ತೆ. ಲಾಕ್ಡೌನ್ ಮುಂದೆ ಆಗಿತ್ತು. ಇನ್ನ ಮಿನಿಮಮ್ 10 ದಿನ ನಡೀತಿತ್ತು ಜಾತ್ರೆ. ಈಗ ಇವಾಗೆಲ್ಲ ಬರೀ 1 ವಾರ, 5 ದಿನ, 6 ದಿನಕ್ಕೆಲ್ಲ ಕಿತ್ತೋಗ್ತಾ ಇದೆ. ಇವತ್ತು ಏನು ನಮ್ಮ ಅವರ ಸಂಬಂಧ ಸುಮಾರು ಒಂದು 6-7 ವರ್ಷದಿಂದ ಸಂಬಂಧ ನಮ್ದು. ಎಲ್ಲೋ ಇರೋವನ್ನ, ಬೆಂಗಳೂರಲ್ಲಿ ವ್ಯಾಪಾರ ವಹಿವಾಟು ಮಾಡ್ಕೊಂಡಿರೋವನ್ನ ಮತ್ತೆ ಹಳ್ಳಿ ಕರೆಸ್ಕೊಂಡು ಇಲ್ಲೇ ಅವ್ರ ಊರಲ್ಲೇ ನನ್ಗೊಂದು ಇರೋದಕ್ಕೆ ನೆಲೆ ಕಟ್ಕೊಟ್ಟು, ಅವರೇ ಒಂದು ನಂದಿನಿ ಪಾರ್ಲರ್ ನನ್ಗೆ ಮಾಡಿಕೊಟ್ಟು, ಅದೇ ತರ ಒಂದು ಮನೇನು ಮಾಡಿಕೊಟ್ಟು ಈ ಮಟ್ಟಕ್ಕೆ ಇವತ್ತು ಇಡೀ ರಾಜ್ಯದಲ್ಲಿ ಹಳ್ಳಿ ರೈತ ಅಂತ ಹೇಳಿ ನನ್ಗೆ ಗುರುಸ್ತಾರಂದ್ರೆ ಅವರ ದತ್ತುಪುತ್ರ ಅಂತ. ಹೌದಪ್ಪ, ನಾನು ದತ್ತುಪುತ್ರನೇ ಅಂತಾನೆ ನಾನು ಹೇಳ್ಕೊಂತೀನಿ, ಖುಷಿಯಾಗಿ ಹೇಳ್ಕೊಂತೀನಿ. ಸೊ ಆ ದೃಷ್ಟಿಯಿಂದ, ಯಾಕಂದ್ರೆ ಅವರ ಒಂದು ಇವತ್ತು ನಮ್ಗೆ ಆಗ್ಲಿರೋ ತುಂಬಾನೇ ನೋವಾಗತ್ತೆ. ಯಾಕಂದ್ರೆ ಯಾವ್ದೇ ಒಂದು ನಾವು ಡಿಸಿಷನ್ ತಗೋಬೇಕಾದ್ರೂ ನಮ್ಗೆ ಏನೋ ಒಂಥರ ಆಧಾರ ಸ್ತಂಭವಾಗಿ ನಿಂತ್ಕೊಂಡು ನೀವು ಮಾಡಿ ಒಳ್ಳೆ ಕೆಲ್ಸಗಳು ಮಾಡ್ತಾ ಇದ್ದೀರಾ ಅಂತೇಳಿ ನಮ್ಗೆ ಜೊತೆಯಲ್ಲಿ ನಿಂತ್ಕೊಂಡು ಈ ಮಟ್ಟಕ್ಕೆ ನಮ್ಗೆ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥ ಇಡೀ ನಮ್ಮ ಭಾಗದಲ್ಲಿ ಯಾರನ್ನ ಇರ್ತಕ್ಕಂಥವ್ರು ಯಾರನ್ನ ಇದ್ರೆ ನಮ್ಮ ಅಪ್ಪಾಜಿನೇ ಅಂತ ಹೇಳ್ಬೋದು, ನಮ್ಮ ದೇವ್ರು ಅಂತ ಹೇಳ್ಬೋದು, ನಮ್ಮ ಅಪ್ಪಯ್ಯನವ್ರನ್ನ. ಸೊ ಆ ದೃಷ್ಟಿ ಇಟ್ಕೊಂಡು ನಾವು ಮೊದಲು ಏನು ಹೋದ್ಸತಿ ನಾವು ಉಚಿತವಾಗಿ ಹುಲ್ಲು ಕೊಡ್ಬೇಕು ಅಂತೇಳಿ ಪ್ಲಾನ್ ಮಾಡ್ಕೊಂಡು ಇಟ್ಟಿದ್ವಿ. ಅವರೇ ಒಂದು ಮಾರ್ಗದರ್ಶನದಲ್ಲಿ ಇದೇ ಜಾತ್ರೆಯಲ್ಲಿ ನಾವು ಉಚಿತವಾಗಿ ಹುಲ್ಲು ಕೊಡೋ ಅಂತ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ನೀರು ಕೊಡುವಂತ ಕಾರ್ಯಕ್ರಮ ಅವರೇ ಹೇಳಿದ್ದು. ದೂರದಿಂದ ಬೇರೆ ಜಿಲ್ಲೆಯಿಂದ ಬರ್ತಾರೆ, ಬೇರೆ ತಾಲೂಕುಗಳಿಂದ ಬರ್ತಾರೆ ಅಂತ ಒಂದು ರೈತರಿಗೆ ನೀವೇನ್ ಮಾಡ್ಬೇಕಂದ್ರೆ
ನಿಮ್ದೊಂದು ಸಂಘಟನೆ ಮುಖಾಂತರ ಉಚಿತವಾಗಿ ಹುಲ್ ಕೊಡೋ ಅಂತ ಕೆಲಸ ಮಾಡ್ರಿ, ಉಚಿತವಾಗಿ ನೀರು ಕೊಡೋ ಅಂತ ಕೆಲಸ ಮಾಡಿ ಅಂತ ಹೇಳಿ ಬೆನ್ನು ತಟ್ಟು ಈ ಮಟ್ಟಕ್ಕೆ ಇವತ್ತು ನಿಲ್ಸಿದ್ದಾರೆ. ಸೊ ಅದೇ ತರ ಫ್ಯಾಷನ್ ಶೋ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ, ಅವರ ಒಂದು ನೇತೃತ್ವದಲ್ಲಿ ಆಡನಹಳ್ಳಿಯಲ್ಲೇ ಮಾಡಿದ್ವಿ. ಇಡೀ ನಮ್ಮ ಕರ್ನಾಟಕದೆಲ್ಲ ಸುದ್ದಿ ಆಯ್ತು. ಬೇರೆ ಬೇರೆ ಜಿಲ್ಲೆಯಿಂದ ಬಂದು, ಬೇರೆ ಬೇರೆ ತಾಲೂಕುಗಳಿಂದ ಬಂದು ಅವ್ರಿಗೇನ್ ಬೇಕೋ ಅವ್ರ ಸೌಕರ್ಯ ಮತ್ತೊಂದು ಮುಗ್ದೊಂದೆಲ್ಲ ಮಾಡಿದ್ವಿ. ಅದೇ ತರ ಈ ವರ್ಷ ಕೂಡ ಘಾಟಿ ಸುಬ್ರಹ್ಮಣ್ಯದಲ್ಲಿ ಅವರ ಒಂದು ನೇತೃತ್ವದಲ್ಲಿ ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಿದ್ವಿ. ಹಳ್ಳಿಕಾರ್ ಫ್ಯಾಷನ್ ಶೋ ಅಂತೇಳಿ ಒಂದು ಕಾರ್ಯಕ್ರಮವನ್ನ ಅನೌನ್ಸ್ಮೆಂಟ್ ಮಾಡಿ, ಅದೇ ತರ ಉಚಿತವಾಗಿ ಹುಲ್ಲು ಮೇವು ಅಂತ ಕೊಡ್ಬೇಕು ಅಂತೇಳಿ ಸ್ಟಾರ್ಟ್ ಮಾಡಿದಾಗ ಅವರ ಸಂಪೂರ್ಣ ಬೆಂಬಲ ಇತ್ತು. ಅನೇಕ ಇನ್ವಿಟೇಷನ್ ಆಗಿರ್ಬೋದು, ಮತ್ತೊಂದು ಎಲ್ಲಾ ತರದ್ದು ಸಿದ್ಧತೆ ಆಗಿತ್ತು. ಸೊ ಕಾರಣಾಂತರಗಳಿಂದ ನಮ್ಮ ಅಪ್ಪಾಜಿ ಅವರು ಇವತ್ತು ನಮ್ಮ ಜೊತೆ ಇಲ್ಲ. ತುಂಬಾನೇ ದುಃಖ. ನನ್ಗೆ ಹೇಳಕ್ಕೆ ಬಾಯಲ್ಲಿ ಹೇಳಕ್ಕೆ ನಮ್ಗೆ ಕಷ್ಟ ಆಗುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ಇವತ್ತು ಏನೋ ಅವರ ಒಂದು ಫೋಟೋ ಇಟ್ಕೊಂಡು ನೀವು ನೋಡ್ಬೋದು, ಅವರ ಒಂದು ಫೋಟೋ ಇಟ್ಕೊಂಡು ನಾವು ಹುಲ್ ಕೊಡೋ ಅಂತದ್ದು, ನೀರ್ ಕೊಡೋ ಅಂತದ್ದು ಕಾರ್ಯಕ್ರಮ ಮಾಡ್ತಾ ಇದೀವಿ. ಏನಂದ್ರೆ ಅವ್ರಿಲ್ಲ ಅಂತೇಳಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಳ್ಳಿಕಾರ್ ಫ್ಯಾಷನ್ ಶೋ ಅಂತೇಳಿ ನಮ್ಗೆ ತಿಳಿದು ಬಂದಾಗ ಅವರೇ ನಮ್ ಜೊತೆಯಲ್ಲಿ ಇಲ್ಲ. ಅವರೇ ಹೇಳಿದ್ರು ಓದು ನೆಕ್ಸ್ಟ್ ವರ್ಷ ಇನ್ನೂ ದೊಡ್ಡ ಮಟ್ಟಕ್ಕೆ ಮಾಡಿ ಅಂತೇಳಿ ಅವರೇ ಒಂದು ಆ ಮಾಧ್ಯಮಗಳ ಮುಖಾಂತರ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ನಮ್ಗೆ ಎಲ್ಲೋ ಅದ್ನಿಲ್ದೇ ಇದ್ರೆ ನಾವು ಮಾಡಿ ನಮ್ಗೆ ಒಂಥರ ಬೇಜಾರಾಗುತ್ತೆ. ಅವರ ಊರಲ್ಲಿ ಮುಂದಿನ ದಿನಗಳೆಲ್ಲ ನಮ್ಮ ಆಡನಹಳ್ಳಿಯಲ್ಲಿ ನಾವು ಆ ಕಾರ್ಯಕ್ರಮವನ್ನ ಅವರ ಕುಟುಂಬರ ಹತ್ರ ಮಾತನಾಡಿ ಮುಂದಿನ ದಿನಗಳಲ್ಲಿ ಆ ಒಂದು ಹಳ್ಳಿಕಾರ್ ಫ್ಯಾಷನ್ ಶೋ ಅಂತೇಳಿ ನಾವು ಕೊಡ್ತೇವೆ. ಅದೇ ತರ ಏನು ಇವಾಗ ನಾವು ಉಚಿತವಾಗಿ ಹುಲ್ಲು, ಇದು 2ನೇ ದಿನ, ಸುಮಾರು ಏನಿಲ್ಲ ಅದನ್ನ 15 ಲೋಡು ಹುಲ್ಲನ್ನ ಇವತ್ತು ರೈತರಿಗೆ ನಾವು ಕೊಟ್ಟಿದೀವಿ. ಅದೇ ತರ ಆರೋಗ್ಯ ಇಂಪಾರ್ಟೆಂಟ್ ಆದ ಬೇರೆ ಕೊಪ್ಪಳದಿಂದ, ಆಮೇಲೆ ಬಳ್ಳಾರಿಯಿಂದ ಬರ್ತಾರೆ, ದಾವಣಗೆರೆಯಿಂದ ಬರ್ತಾರೆ, ಅಂತವ್ರಿಗೆ ಆರೋಗ್ಯ ತೊಂದರೆ ಆಗುತ್ತೆ ಅಂತ ಹೇಳಿ ಇನ್ನೇ ಮೆಡಿಸಿನ್ಸ್ ಮತ್ತೆ ಮಾತ್ರೆಗಳು ಮತ್ತೆ ಡಾಕ್ಟರ್ಗಳನ್ನ ಅದು ಕೂಡ ಸೇವೆ ಮಾಡ್ತಾ ಇದ್ದೀವಿ. ಇದೆಲ್ಲ ಕಾರಣಕರ್ತರು ಯಾರು ಅಂದ್ರೆ ನಮ್ಮ ದೇವ್ರೆ, ನಮ್ಮ ಅಪ್ಪಾಜಿ ಅವರೇ. ಸೊ ಆ ದೃಷ್ಟಿಯಿಂದ ಅವ್ರದ್ದು ಪ್ರತಿ ವರ್ಷ ಏನು ಈ ವರ್ಷ ನಾವು ಮಾಡ್ಕೊಂತ ಇದೀವಿ, ಪ್ರತಿ ವರ್ಷ ಅವ್ರದ ಒಂದು ಫೋಟೋ ಇಟ್ಕೊಂಡು ನಾವು ಹುಲ್ ಕೊಡೋ ಅಂತದ್ದು, ನೀರ್ ಕೊಡೋ ಅಂತದ್ದು ಕೆಲಸ ನಾವು ಮಾಡ್ತಾ ಹೋಗ್ತೇವೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ರಾಮಾಂಜನಪ್ಪ ಅಂತ. ನಿಮ್ದು ಯಾವ ಊರು? ನಮ್ದು ತರುಣ್ ಕ್ಷೇತ್ರ ಅಗ್ರಹಾರ. ಎಷ್ಟು ವರ್ಷದಿಂದ ಎತ್ತುಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದೀರಿ? ನಾವು ಸುಮಾರು ನಮ್ಮ ತಾತನ ಕಾಲದಿಂದ ಕಟ್ಕೊಂಡ್ ಬರ್ತಾವ ನಮ್ಮ ತಾತನವರು. ಆಮೇಲೆ ನಮ್ಮ ಅಪ್ಪನವ್ರು ಕಟ್ತಾ ಇದ್ರು. ಈಗ ನಮ್ಮ ಅಪ್ಪನ ನಾನು ಜೊತೆಲೆ ಕಟ್ತಾ ಇದೀವಿ. ನಮ್ಮ ತಾತನ ಹೆಸರು ಉಳಿಸ್ಕೊಂಡು ಹೋಗ್ತಾ ಇದೀವಿ. ಹಳ್ಳಿಕಾರ್ ಕಟ್ತಾ ಇದೀವಿ. ಇದು ಯಾವ್ದು ಜಾತಿ? ಇದು ಹಳ್ಳಿಕಾರ್ ಸರ್. ಹಳ್ಳಿಕಾರ್. ಪ್ಯೂರ್ ಹಳ್ಳಿಕಾರ್. ಇದು ನೀವು ದಿನನಿತ್ಯ ಇದಕ್ಕೆ ಏನೇನ್ ಆಹಾರ ಕೊಡ್ತೀರಿ? ಬೆಳಿಗ್ಗೆ ಹೊತ್ತು ಚಕ್ಕೆ ಬೂಸ, ರವೆ ಬೂಸ, ಜೋಳದ ನುಚ್ಚು, ಗೋಧಿ ನುಚ್ಚು, ಆಮೇಲೆ ಒಂದೊಂದ್ ಲೀಟರ್ ಹಾಲು, ಒಂದ್ ಸ್ವಲ್ಪ ತಿಂಡಿ ಬೆಲ್ಲ ಹಾಕ್ತಿವಿ, ಇಷ್ಟ ಹಾಕಿ ಸಾಕ್ತಿವಿ. ಮಧ್ಯಾಹ್ನ ಹೊತ್ತು ನೀರಿಗೆ ಕಟ್ಟ ಟೈಮಲ್ಲಿ ರವೆ ಗಂಜಿ ಮಾಡಿ ಕೊಡ್ತೀವಿ. ಆಮೇಲೆ ಸಾಯಂಕಾಲ ಸೇಮ್ ಬೆಳಗ್ಗೆ ತಿಂಡಿ ಕೊಡ್ತೀವಿ, ಅದೇ ಕೊಡ್ತೀವಿ. ಆಮೇಲೆ ವಾರಕ್ಕೊಂದ್ಸರಿ ಮೈ ತೊಳಿತೀವಿ. ಈಗ ಬರೀ ಘಾಟಿ ಸುಬ್ರಹ್ಮಣ್ಯ ಜಾತ್ರೆಗೆ ಮಾತ್ರ ಬರ್ತೀರಾ, ಇಲ್ಲ ಇನ್ನ ಬೇರೆ ಬೇರೆ ಕಡೆ ಎಲ್ಲ ಜಾತ್ರೆ ಆಗ್ತಾ ಇರ್ತಾವಲ್ಲ? ನಾವ್ ಇದೊಂದೇ ಜಾತ್ರೆ ಹಾಕೋದು, ಬೇರೆ ಎಲ್ಲೂ ಹಾಕಲ್ಲ. ವರ್ಷಕ್ಕೊಂದ್ ಜೊತೆ ತಂದ್ ಚೆನ್ನಾಗ್ ಮನೆ ಹತ್ರ ಸಾಕ್ಬಿಟ್ಟು ಇಲ್ಲಿ ಬಂದು ಸೇಲಾಟಕ್ ಮಾಡ್ತೀವಿ. ಬಿಟ್ಮೇಲೆ ಜಾತ್ರೆ ನೋಡಕ್ ಹೋಗ್ತೀವಿ. ಈಗ ಇದು ಎಷ್ಟು ಹುಟ್ಟಿ ಇದು ಎಷ್ಟು ದಿನ ಆಗಿದೆ? ಅದೇ ಅಲ್ಲುಗಳು ಈಗ ಒಂದು ವರ್ಷದ ಮೇಲೆ ಒಂದು 8 ತಿಂಗಳು ಆಗಿರ್ಬೋದು ಸರ್. ವರ್ಷದ ಮೇಲೆ 8 ತಿಂಗಳು. ಎಷ್ಟೆಲ್ಲ ಹಾಕಿದೆ? ಇನ್ನ ಅಲ್ಲ ಆಗಿಲ್ಲ ಸರ್. ಇನ್ನ ಅಲ್ಲ ಆಗಿಲ್ಲ. ಅಂದಾಜು ನೀವು ವ್ಯಾಪಾರ ಏನು? ನಾವು 6 ಲಕ್ಷ ಹೇಳ್ತಾ ಇದೀವಿ ಸರ್ ಈಗ. ಹೌದಾ? ಇವತ್ತು ಏನು ಉತ್ಸವ ಅಲ್ಲ ಇತ್ತಾ? ಇದು ಮೆರವಣಿಗೆ ಏನಿರಲಿಲ್ಲ. ಸುಮ್ನೆ ಸ್ವಲ್ಪ ಅಲಂಕಾರ ಮಾಡಿ ಇಲ್ಲೇ ಗೊತ್ತಲ್ಲೇ ಹೂವಿನಾರ ಎಲ್ಲ ಪೈನಾರ ಎಲ್ಲ ಹಾಕಿ ಮಾಡಿದ್ವಿ. ಸರಿ, ಧನ್ಯವಾದಗಳು ಸರ್. ಸರಿ, ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಸರ್ ಉಪೇಂದ್ರ ಸರ್. ಉಪೇಂದ್ರ, ಸಿನಿಮಾ ಹೀರೋ ಹೆಸರು ಇಟ್ಕೊಂಡಿದ್ದೀರಿ. ಉಪೇಂದ್ರನ್ ತರಾನೇ ನೀವು ನಿಮ್ಮ ಊರುಗಳನ್ನ ಸಾಕೋದ್ರಲ್ಲಿ ಒಳ್ಳೆ ಹೆಸರು ಮಾಡಿ ನಾಡಲ್ಲಿ. ತಮ್ಮ ಊರು ಯಾವ್ದು ಸರ್? ಗಡೇನಹಳ್ಳಿ ಸರ್. ಜಾಲ ಹೋಗಿ ಬೆಂಗಳೂರು ನಾರ್ತ್ ದೇವನಹಳ್ಳಿ ಏರ್ಪೋರ್ಟ್ ಹತ್ರ ಬರುತ್ತೆ.
ಎಷ್ಟು ವರ್ಷದಿಂದ ಹೋರಿಗಳನ್ನ ಸರ್ ನಮ್ ಸಾಕಾಣಿಕೆ ತಾತ ಮಾಡ್ತಾ ಇದ್ದೀರಾ? ಮುತ್ತಾತನ ಕಾಲದಿಂದ ಓರಿ ಸಾಕೊಂಡ್ ಬರ್ತಾ ಇದ್ವಿ. ಪ್ರತಿ ವರ್ಷನೂ ಜಾತ್ರೆ ಪ್ರತಿ ಜಾತ್ರೆ ವರ್ಷನೂ ಬಂದೇ ಜಾತ್ರೆ ಬರ್ತೀರಾ? ಬರ್ತೀವಿ ಸರ್. ಪ್ರತಿ ವರ್ಷ. ಇದು ಈಗ ಎತ್ತುಗಳ ಸಾಕಾಣಿಕೆಗೆ ನೀವು ದಿನನಿತ್ಯ ಏನೇನು ಆಹಾರ ಕೊಡ್ತೀರಿ? ಸರ್ ರವೆ ಬೂಸ, ಚಕ್ಕೆ ಬೂಸ, ಗೋಧಿ ನುಚ್ಚು, ಜೋಳದ ನುಚ್ಚು, ಕಳೆ ಪುರಿ, ಕಳೆ ಒಟ್ಟು, ಇದು ಬೆಳಗ್ಗೆ ಸಾಯಂಕಾಲ ಊಟ. ಆಮೇಲೆ ಬಾಳೆಹಣ್ಣು ಕೊಡ್ತೀರಿ. ಆಮೇಲೆ ಹಾಲು ಬೆಳಗ್ಗೆ ಸಾಯಂಕಾಲ 1.5 ಲೀಟರ್ ಹಾಲು. ಈಗ ಇದು ಮನೆಯಲ್ಲೇ ಹುಟ್ಟಿದ್ದ ಇಲ್ಲ ನೀವು ಬೇರೆ ಕಡೆ ತಂದಿದ್ದ? ಬೇರೆ ಕಡೆ ತಗೊಂಡ್ಬಂದಿರೋ ಬೇರೆ ಕಡೆ ತಂದು ನೀವು ಸಾಕಾಣಿಕೆ ಮಾಡ್ತಾ ತಂದು ಎಷ್ಟು ದಿವಸ ಆಯ್ತು? ಸರ್ ತಂದು 2.5 ತಿಂಗಳಾಗಿದೆ. 2.5 ತಿಂಗಳಾಯ್ತು. ಜಾತ್ರೆಗಂತ ತಗೊಂಡು. ಈಗ ಘಾಟಿ ಜಾತ್ರೆ ಬಿಟ್ಟು ಬೇರೆ ಜಾತ್ರೆಗಳು ಯಾವ ಜಾತ್ರೆ ಹೋಗಲ್ಲ ಸರ್, ಬರೀ ಘಾಟಿ ಹೌದು ಪರ್ಮನೆಂಟ್ ಇದೊಂದೇ ಜಾತ್ರೆ ಮಾಡೋದು. ಇನ್ನ ನಿಮ್ ತರ ರೈತರುಗಳು ಎತ್ತು ಸಾಕಾಣಿಕೆ ಮಾಡುವಂತವ್ರಿಗೆ ಏನಾದ್ರು ನೀವು ಹೇಳ್ಬೋದಾ? ಒಂದು ಬೆನಿಫಿಟ್ ಆಗುವಂತದ್ದು. ಕಯಾಸ್ ಇರ್ಬೇಕು, ಪ್ರೀತಿ ಇರ್ಬೇಕು. ಇವಾಗ ಲಾಭ ಸಂಪಾದನೆ ಮಾಡ್ಬೇಕಂದ್ರೆ ಯಾರು ಕಟ್ಟಕ್ಕಾಗಲ್ಲ. ಏನೋ ಒಂದ್ ಖುಷಿ ಅಷ್ಟೇ. ಅಂದ್ರೆ ನಿಮ್ಮ ಮನೆತನದ ಗೌರವ ಇದು ಒಂದು ಉಳಿಸ್ಕೊಂಡು ಎಲ್ಲಾರು ಕಟ್ಕೊಂಡ್ ಬರ್ತಾ ಇದ್ರು. ಸ್ನೇಹಿತರು ನೋಡಿ, ನಮ್ ತಂದೆ ತಾತ ಅವರೆಲ್ಲ ಕಟ್ಕೊಂಡ್ ಬರ್ತಾ ಇದ್ರು. ಮಂಡ್ಯ, ಮೈಸೂರು ಆ ಕಡೆಯಿಂದ ಸ್ನೇಹಿತರು ಬರ್ತಾರೆ. ನಮ್ಮ ಹತ್ರ 1 ಕೋಟಿ ಬಿಸ್ನೆಸ್ ಕಾರ್ ಇದ್ರು ಬರಲ್ಲ. ಯಾರನ್ನ ಬಂದ್ ಮಾತಾಡ್ತಾರ? ಇವತ್ತು ಒಂದ್ ಜೊತೆ ಓರಿಯವ ಅಂದ್ರೆ ಬಂದ್ ಮಾತಾಡಿಸ್ತಾರೆ ಅಷ್ಟೇ. ಇದ್ರಲ್ಲೇನ್ ದುಡ್ಡು ಸಂಪಾದನೆ ಏನಿಲ್ಲ, ವ್ಯಕ್ತಿನ ಸಂಪಾದನೆ ಮಾಡ್ಬೋದು ಅಷ್ಟೇ. ಒಂದ್ ಬಸವಣಿಂದ ನೀವು ಎಷ್ಟ್ ಕೋಟಿ ದುಡ್ಡಿದ್ರು ಯಾರು ಬರಲ್ಲ ನಿಮ್ ಮನೆಗೆ. ಒಂದ್ ಜೊತೆ ಬಸವಣ್ಣ ಇರ್ಲಿ, ಹುಡ್ಕೊಂಡ್ ಬರ್ತಾರೆ ನಿಮ್ ಮನೆಗೆ ಅಷ್ಟೇ ಇದ್ರಲ್ಲಿ. ಮತ್ತೆ ಈಗ ನೀವು ಎಷ್ಟು ವರ್ಷದಿಂದ ಈ ಇದ್ರಲ್ಲಿ ಇದ್ದೀರಾ? ನಾವು ಓದ್ಕೊಂಡಿದ್ರೆ ಇವಾಗ ಹಿಂಗೆ ಕೆಲಸ ಮಾಡ್ಕೊಂಡು ಎತ್ಗಳು ನೋಡ್ತೀವಿ. ನೀವು ಏನಾದ್ರು ಕೆಲ್ಸಕ್ಕೆ ಬಳಸ್ತೀರಾ ಇದು? ಇಲ್ಲ ಸರ್, ನಾವೇನ್ ಕೆಲ್ಸಕ್ಕೇನ್ ಕಟ್ಟಲ್ಲ, ಕೆಲ್ಸಕ್ಕೇನ್ ಕಟ್ಟಿಲ್ಲ ನಾವು. ಯಾರನ್ನ ತಗೊಂಡವ್ರು ಕಟ್ಕೊಂಬೋದು, ಏನ್ ತೊಂದ್ರೆ ಇಲ್ಲ. ಎಲ್ಲಾ ಕೆಲ್ಸಕ್ಕೂ ರೆಡಿ ಸರ್. ಇವು ಏನನ್ನ ಕಟ್ರಿ ಕೆಲ್ಸ ಮಾಡ್ತಾ ಇವು, ಲೆಕ್ಕ ಇಲ್ಲ ಇವಕ್ಕೆಲ್ಲ. ಇವ್ ನೋಡಕ್ ಹಿಂಗಾವೆ ಏನಪ್ಪಾ ಕರುಗಳು ಪಾಪ ಗೀಪ ಏನಿಲ್ಲ. ಇವ್ ಕಟ್ಟಿದ್ರೆ ಲೆಕ್ಕ ಇಲ್ಲ, ಆತರ ಕೆಲಸ ಮಾಡ್ತಾರೆ ಹಳ್ಳಿ ಕಾಡ್ತಾರೆ. ಹಳ್ಳಿ ಕಾರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.